ಹಲೋ ಎವ್ರಿವಾನ್. ಇವತ್ತು ನಾವು ಸಂಡೇ ಆಗಿರೋದ್ರಿಂದ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನಿಂಗ್ ಮಾಡಿದ್ವಿ. ಮನೆಯಲ್ಲೇ ಕೂತು ಕೂತು ಬೇಜಾರಾಗಿತ್ತು. ಸೊ ಎಲ್ಲೂ ದೂರ ಜರ್ನಿ ಮಾಡೋದು ಬೇಡ, ಸ್ವಲ್ಪ ನಿಯರಾಗಿ ಹೋಗೋಣ ಅಂತ ಅಂದ್ಕೊಂಡು ನಾವು ಇವತ್ತು ಹೋಗಿದ್ದು ಶಿವಮೊಗ್ಗದ ಬ್ಯಾರಿಸ್ ಮಾಲ್ಗೆ. ಸೊ ಹೊಸ ಮಾಲ್ನ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಸಜೆಸ್ಟ್ ಮಾಡಿದರು ಮಾಲಲ್ಲಿ ಮಕ್ಕಳಿಗೆಲ್ಲ ಇನ್ನೂ ಏನು ಗೇಮ್ಸ್ ಎಲ್ಲ ಬಂದಿಲ್ಲ ಅಂತ ಹೇಳಿಬಿಟ್ಟು, ಅದಕ್ಕೋಸ್ಕರನೇ ನಾವು ಮತ್ತೆ ಓಲ್ಡ್ ಮಾಲ್ಗೆ ಬ್ಯಾರಿಸ್ಗೆ ಬಂದಿದ್ದು. ಸೊ ಅಲ್ಲಿ ನಾವು ಲಿಫ್ಟಿಂದ ನಾವು 3rd ಫ್ಲೋರ್ ಹೋಗಬೇಕಿತ್ತು. ಬಟ್ ಮಕ್ಕಳಿಗೆ ಕ್ರೇಜ್ ಅಂತ ಹೇಳಿಬಿಟ್ಟು ಈ ಥರ ಎಕ್ಸ್ಲೇಟ್ರಲ್ಲೇ ನಾವು 1 2 3 ಸಹ ಲಿಫ್ಟ್ ಅಂತ ಚೇಂಜ್ ಮಾಡ್ಕೊಂಡು ಹೋದ್ವಿ. ಇವಾಗಿನ ಮಕ್ಕಳಿಗೆ ಏನು ಯಾವುದನ್ನು ಹೇಳ್ಕೊಡೋದೇ ಬೇಡ. ಅವರೆಲ್ಲ ಎಷ್ಟು ಚಿಕ್ಕವಳು, ನಮ್ಮ ತಂಗಿ ಮಗಳಂತೂ ಎಷ್ಟು ಚಿಕ್ಕವಳು, ಆದ್ರೂ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಳೆ. ನಮಗೆ ಇನ್ನೂ ಭಯ ಅನಿಸುತ್ತೆ, ಆದ್ರೂ ಹಿಂಗೋ ಮಾಡ್ಕೊಂಡು ಸೊ ನಾವು ಇವಾಗ ಮೇಲೆ ಹೋದ್ವಿ. ಈಗ ನನ್ನ ಮಗ ಫುಲ್ಲು ಗೇಮಲ್ಲಿ ಎಂಜಾಯ್ ಮಾಡ್ತಾ ಇದ್ದಾನೆ, ಬೈಕ್ ರೈಡ್ ಅಂತೆ. ಹಾಗೆಯೇ ಅವರಿಗೆ ಒಂದೊಂದು ಆಟ ಆಡಿಸ್ಕೊಂಡು ತುಂಬ ಆಟ ಆಡಿದ್ವಿ. ಬಟ್ ಎಲ್ಲನೂ ಕ್ಯಾಪ್ಚ್ ಮಾಡೋಕ್ಕಾಗಲಿಲ್ಲ, ಕೆಲವೊಂದು ಮಾತ್ರ ಕ್ಯಾಪ್ಚ್ ಮಾಡಿದ್ವಿ. ಮತ್ತು ಅಲ್ಲಿ ಗೊಂಬೆನ ಪಿಕಪ್ ಮಾಡೋದು ಒಂದು ಗೇಮ್ಸ್ ಇದೆ, ಅದು ತುಂಬ ಚೆನ್ನಾಗಿ ತುಂಬ ಅಂದರೆ ತುಂಬ ಕ್ರೇಜ್ ಆಗುತ್ತೆ. ಅದು ಚೆನ್ನಾಗಿತ್ತು. ಮತ್ತು ವಾಲಿಬಾಲ್ದು, ಹಾಗೆಯೇ ಕಾರ್ ರೇಸು, ಮತ್ತು ಡ್ರ್ಯಾಗನ್ನು ಆ್ಯಂಡ್ ಮಕ್ಕಳದೆಲ್ಲ ವಾಟ್ರಿದ್ದು, ಬಾಲದ್ದು ಗೇಮಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ವಿಸಿಟ್ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಮಕ್ಕಳಿಗೆಲ್ಲ ಎಂಜಾಯ್ ಸಿಗುತ್ತೆ. ಸೊ ನಾವೆಲ್ಲ ಆಲ್ಮೋಸ್ಟ್ ಅನ್ಸಿದ್ದಾಗೆಲ್ಲ ಹೋಗ್ತಾನೆ ಇರ್ತೀವಿ. ತಂಗಿ ಫ್ಯಾಮಿಲಿ ಬಂದಿದ್ರು ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ್ವಿ. ಹಾಗೆಯೇ ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ಅಲ್ಲಿ ಎಷ್ಟೇ ಟೈಮ್ ಕಳೆದ್ರೂ ಸಾಕೇ ಆಗಲ್ಲ, ಅಷ್ಟೊಂದು ಗೇಮ್ಸ್ ಇದೆ. ಈ ಮಕ್ಕಳಿಗೆ ಒಂದಾದ್ಮೇಲೆ ಒಂದು ಅವ್ರಿಗೆ ಮನೆ ಕಡೆ ಬರೋಂಗೆ ಅನಿಸೋದೇ ಇಲ್ಲ. ನನ್ನ ಮಕ್ಕಳು ನೋಡಿ, ಕಾರಲ್ಲಿ ಸುಮ್ಮನೆ ಇಬ್ಬರು ಸ್ಟೇರಿಂಗ್ ತಿರುಗಿಸ್ತಾರೆ. ಅದಕ್ಕೆ ಕೂಗ್ತಿದ್ದೆ, ಇಬ್ಬರು ಡ್ರೈವ್ ಮಾಡಬೇಡಿ, ಒಬ್ಬೊಬ್ಬರೇ ಮಾಡಿ ಅಂತ ಹೇಳಿಬಿಟ್ಟು ಬರೀ ಒಬ್ಬರು ಗಾಡಿಗೆ ಒಬ್ಬರು ಹೋಗೋದು, ಟಚ್ ಮಾಡ್ಕೊಳ್ಳೋದು, ನೀಟಾಗಿ ಹ್ಯಾಂಡಲ್ ಮಾಡೋಕ್ಕೆ ಆಗಂಗಿಲ್ಲ. ಅವರು ನಾನು ಅಂತಲೇ ಹೇಳ್ತಾನೆ ಇರ್ತಾರೆ. ಆಮೇಲೆ ತುಂಬ ಚೆನ್ನಾಗಿತ್ತು ಆಟ ಎಲ್ಲ. ಸೊ ಎಲ್ಲ ಎಂಜಾಯ್ ಮಾಡಿದ್ವಿ. ನಿಮಗೆ ಡಿಂಪು ತಂಗಿ ಮಗಳು, ಅವಳು ಆಟ ಆಡೋದು ಇಂಪಾರ್ಟೆಂಟ್ ಇತ್ತು. ಸೊ ಅವಳಿಗೆ ತುಂಬ ಹ್ಯಾಪಿನೆಸ್ ಇತ್ತು. ಹಾಗೆಯೇ ಆಟ ಎಲ್ಲ ಮುಗಿಸ್ಕೊಂಡು ಅವಳು ಅವ್ರ ಅಪ್ಪನ ಜೊತೆಗೆ ಆಟ ಆಡ್ತಾಯಿದ್ಲು. ಹ್ಯಾಂಡಲ್ ಮಾಡಬೇಕಲ್ವ ಚಿಕ್ಕವಳು, ಅದಕ್ಕೋಸ್ಕರ ಅವಳು ಅಪ್ಪನ ಜೊತೆ ಆಟ ಆಡ್ತಾಳೆ. ಆ್ಯಂಡ್ ನನ್ನ ಮಕ್ಕಳಿದ್ರು ಇಲ್ಲಿ ಈ ಕಡೆ ಕೆಂಪು ಕಾರಲ್ಲಿ ಕೂತ್ಕೊಂಡಿದ್ರು. ಮುಗಿಸಿದ್ರು ಅವರು ಆಲ್ಮೋಸ್ಟ್ ಸಾಕು ಅಂತ. ಇವರಿತ್ತು ಇನ್ನೂ ಬೇಕು ಅಂತ ಇನ್ನೂ ಒಂದೊಂದು ಟ್ರೈ ಮಾಡೋಕ್ಕೆ ಹೋಗ್ತೀವಿ. ನನ್ನ ಮಗ ಸಾಕಾಗಿಲ್ಲ, ಇನ್ನೂ ಅದನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು, ಸೊ ಬೇಡ ಬೇರೆದು ಮಾಡೋಂತೆ ಅಂತ ಹೇಳಿದ್ರು. ಮತ್ತು ಈ ಕಡೆ ಬಂದುಬಿಟ್ಟು ಅದೇ ಕಾರಣ ಮತ್ತೆ ಇನ್ನೊಂದ್ಸರಿ ಓಡಿಸೋಕ್ಕೆ ಅಂತ ಟ್ರಯಲ್ ನೋಡಿದ್ರು. ಮತ್ತೆ ರೀಚಾರ್ಜ್ ಮಾಡಿಕೊಂಡು ಮತ್ತೆ ಮಾಡಿದ್ರು. ಸೊ ಅವ್ರು ಬರೀ ಕಿತ್ಕೊಳ್ಳೋದ್ರಿಂದ ಅವನು ಅಲ್ಲಿ ತುಂಬ ಇದ್ದೇನೆ ಹೋಗ್ಬಿಟ್ಟು ಒಂದು ಗೈಡ್ ಮಾಡಿಕೊಟ್ಟು ಬಂದ, ಈ ಥರ ಹೋಗಿ ಅಂತ. ಆದ್ರೂ ಮತ್ತೆ ಬರ್ತಾರೆ ಅವರು, ಮತ್ತೆ ಒಬ್ರಿಗೊಬ್ರು ಟಚ್ ಮಾಡ್ಕೊಂಡು ಅಲ್ಲಿಗೆ ನಿಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ. ಸೊ ಇನ್ನೂ ಸ್ವಲ್ಪ ಸ್ಪೇಸ್ ಬೇಕು ಅನಿಸುತ್ತೆ ಇಲ್ಲಿ. ಯಾಕೆ ಅಂತಂದರೆ ಸ್ವಲ್ಪ 2-3 ಜನ ಆಡೋಕ್ಕೆ ಸ್ಟಾರ್ಟ್ ಮಾಡೋದಂದರೆ ಅವರಿಗೆ ಅದನ್ನ ಪ್ರಾಬ್ಲಮ್ ಮಾಡ್ಕೊಳ್ಳೋಕ್ಕೆ ಬರೋದೇ ಇಲ್ಲ. ಬಂದು ಒಂದಕ್ಕೊಂದು ಟಚ್ ಆಗ್ತವೆ. ಮತ್ತು ಅವರು ರಿಟರ್ನ್ ಮಾಡುವಾಗ ಹಿಂದಿಂದ ಬಂದು ಟಚ್ ಆಗುತ್ತೆ. ಸ್ಪೇಸ್ ಕಡಿಮೆ ಇದೆ. ಅದರ ಮಾತ್ರ ಗೇಮ್ಸ್ ತುಂಬ ಚೆನ್ನಾಗಿದ್ದಾವೆ. ಮಕ್ಕಳಿಗೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಹಾಗೆಯೇ ಅಲ್ಲಿ ಸ್ನ್ಯಾಕ್ಸ್ ಸೆಂಟರ್ಸ್ ಎಲ್ಲ ಇದೆ, ಶಾಪಿಂಗ್ ಎಲ್ಲ ಇದೆ. ಎನಿ ಒನ್ ಅಲ್ಲಿ ಒಳಗಡೆ ಹೋಗ್ಬಿಟ್ರೆ ಫುಲ್ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಎಲ್ಲ ಥರದ್ದು ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ. ನಮ್ಮ ಶಿವಮೊಗ್ಗದಲ್ಲಿ ಅಂತೂ ನಮಗಿರೋದಕ್ಕೆ ತುಂಬ ಖುಷಿ. ಏಕೆಂದರೆ ಅವಾಗವಾಗ ಬೇಜಾರಾದರೆ ನಾವು ಹೋಗಿ ಬರ್ತಾನೆ ಇರ್ತೀವಿ. ಸೊ ಲಾಸ್ಟಲ್ಲಿ ಕಾರ್ ರೇಸಿಗೆ ನಾನು ಕುತ್ಕೊಂಡೆ. ಅದು ಕಾರು ನನ್ನ ಜೀಪಿಗೆ ಸಿಗ್ತಾ ಇಲ್ಲ. ಎಕ್ಸಿಲೇಟ್ರನ್ನೆಲ್ಲ ನನ್ನ ಮಗ ಕೊಡ್ತಾನೆ, ನಾನು ಜಸ್ಟ್ ಸ್ಟೇರಿಂಗ್ ಇಟ್ಕೊಂಡು ಆ ಕಡೆ ಈ ಕಡೆ ತಿರುಗಿಸ್ಬೇಕು. ಬರೀ ಅದು ಹೋಗೋದು, ಸೈಡಲ್ಲಿ ಕಾಂಪೌಂಡಿಗೆ ಗುದ್ದೋದು, ಮರಕ್ಕೆ ಗುದ್ದೋದು, ಕಂಟ್ರೋಲಿಗೆ ಸಿಗೋದಿಲ್ಲ ಆ ಕಾರು.
ನಾನು ಆಪ್ರೇಷನ್ ಮಾಡ್ತೀನಿ ಬಿಡು ಅಂತಂದರೆ ಎಲ್ಲ ನೀವು ಬುದ್ಧಿಸ್ತೀಯಮ್ಮ ಅಂತಂದು ಅವನೇ ತಿಳಿತಿದ್ದಾನೆ. ಜಸ್ಟ್ ಆ ಸೀಟಲ್ಲಿ ನಾನು ಕೂತಿದ್ದೀನಿ ಅಷ್ಟೇ. ಡ್ರೈವಿಂಗ್ ಎಲ್ಲ ಅವನೇ ಮಾಡ್ತಿರೋದು. ನೋಡಿ ನಾನು ಜಸ್ಟ್ ಕೂತಿದ್ದೀನಿ, ಹೆಂಗಾದರೂ ಮಾಡ್ಕೊ ಅಂತ ಹೇಳಿದೆ ನಾನು ಅದಕ್ಕೆ. ಸೊ ಅವನೇ ಮಾಡ್ತಾಯಿದ್ದ. ಅದಕ್ಕೆ ಫುಲ್ ಫನ್ನಾಗಿತ್ತು, ನಕ್ಕು ಸ್ಟಾರ್ಟ್ ಆಗೋಯ್ತು. ತುಂಬ ಚೆನ್ನಾಗಿದೆ. ಒಮ್ಮೆ ಯಾರಿಗೆಲ್ಲ ಇಷ್ಟ ಇದೆಯೋ, ಯಾರೆಲ್ಲ ನಿಯರ್ ಇದ್ದೀರೋ ಅವ್ರು ಒಂದ್ಸರಿ ವಿಸಿಟ್ ಮಾಡಿ. ಮಕ್ಕಳಿದ್ದರಂತೂ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಸೊ ನೀಟಾಗಿ ನಮಗೆ ಯಾವಾಗಲೂ ಇಷ್ಟನೇ ಅದು. ಓಕೆ, ಥ್ಯಾಂಕ್ ಯು.